1960ರಲ್ಲಿ ಕುಟುಂಬ ಯೋಜನೆ ಆರಂಭಿಸಿದ ಬಳಿಕ ಬೀಳುಗೆ ಕಾಣತೊಡಗಿದ ತೆಂಕಣಕೋರಿಯಾದ ಜನನ ಪ್ರಮಾಣವು ಇಂದು ಶೋಚನೀಯ ಮಟ್ಟವನ್ನು ಮುಟ್ಟಿದೆ. 60 ವರ್ಷಗಳ ಹಿಂದೆ ಇಲ್ಲಿನ ಹೆಣ್ಣು ಮಕ್ಕಳು ತಲಾ 6 ಮಕ್ಕಳನ್ನು ಹೆರುತ್ತಿದ್ದರು. ಇಂದು ಒಬ್ಬ ಮಹಿಳೆಯು ಸರಾಸರಿ 1 ಮಗುವನ್ನು ಸಹ ಹೆರುತ್ತಿಲ್ಲ. ಜನರೇ ಇಲ್ಲದ ಜಗತ್ತಿನ ಮೊದಲ ದೇಶ ಸೌತ್ ಕೊರಿಯಾ ಎಂದು ವಿಶ್ಲೇಷಣೆ ಮಾಡುವವರು ಇದ್ದಾರೆ. ಇಲ್ಲಿ ಶಾಲೆ, ಹಾಸ್ಟೆಲ್ಗಳಲ್ಲಿ ಲಿಂಗ ತಾರತಮ್ಯ ಇಲ್ಲ. ಹಾಗಾಗಿ ಲಿವಿಂಗ್ ಟುಗೆದರ್ ಕಪಲ್ಗಳೇ ಹೆಚ್ಚು. ದಕ್ಷಿಣ ಕೊರಿಯಾದ ಮಕ್ಕಳ ಜನನದಲ್ಲಿ 25% ಮದುವೆ ಮೀರಿದ ಸಂಬಂಧದಿಂದ ಆಗುತ್ತಿದೆ. ಕಳೆದ ಅರ್ಧ ಶತಮಾನದಿಂದ ವೇಗದ ಹಣಕಾಸು ಅಭಿವೃದ್ಧಿ ಕಂಡ ತೆಂಕಣ ಕೊರಿಯಾದ ಜನಸಂಖ್ಯೆ ಮಾತ್ರ ಒಂದೇ ಸಮನೆ ಇಳಿಯುತ್ತಿದೆ. 2050ರ ಹೊತ್ತಿಗೆ ಇಲ್ಲಿನ ಜನಸಂಖ್ಯೆಯು 70% ಕುಂದಿ 1.4 ಲಕ್ಷಕ್ಕೆ ಇಳಿಯಲಿದೆ. ಹಾಗೆಯೇ ಸಾಗಿದರೆ 3000 ಇಸವಿಯ ಹೊತ್ತಿಗೆ ಈ ದೇಶದಲ್ಲಿ ಜನರೇ ಇರುವುದಿಲ್ಲವಂತೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಸಿಯೋಲ್. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಆರ್ ಮಿಷನ್, ಯೋರ್ ವಿಷನ್, ಸೈಟ್ ಫಸ್ಟ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್, ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು. ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಮಹಾಕಾಳಿ ದೇವಸ್ಥಾನದ ಹತ್ತಿರ, ಪಂಪೆಲ್, ಉಜ್ಜೋಡಿ. ಮಂಗಳೂರು ಹಾಗೂ ಉಡುಪಿ, ಸುಳ್ಯ, ತೀರ್ಥಹಳ್ಳಿ.